ಮೊನ್ನೆ ನಡೆದಂಥ ಹೋಲಿ ಹಬ್ಬದ ದಿವಸ ಲಾಲ್ಬಾಗ್ಗೆ ಬಂದಂಥ ನೇಪಾಳೀಸು ನಮ್ಮ ಒಬ್ಬ ಕನ್ನಡಿಗನಿಗೆ ಕನ್ನಡಿಗ ಅಂತ ಹೇಳೋದಕ್ಕಿಂತ ಒಬ್ಬ ಈ ನಾಗರಿಕ ಕರ್ನಾಟಕದ ನಾಗರಿಕನಿಗೆ ಆಗಿರೋ ಅನ್ಯಾಯದ ಬಗ್ಗೆ ನಾನು ವಿರೋಧ ಮಾಡೋದಕ್ಕೆ ಇವತ್ತು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇದು ನೇಪಾಳದಿಂದ ಬಂದಂಥ ಎಲ್ಲ ವ್ಯಕ್ತಿಗಳು ಸೇರಿ ಗಲಾಟೆ ಮಾಡಿ ಕುಡಿದು ಅವ್ರು ಹಾಕೊಂಬಂದ ಬಂಗಿಂದ ಅವರು ಮಾಡಿರೋ ಅನಾಹುತಗಳನ್ನ ಅವರೇ ಕೂಡ ಅವ್ರದ ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ಅಪ್ಲೋಡ್ನ ಇವರು ಸುಮೋಟೋ ಕೇಸ್ ಹಾಕೊಂಡು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನಾನು ಕೇಳೋದಕ್ಕೆ ಬಂದಿದ್ದೀನಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ. ಸರ್ ಏನಾಗಿದೆ ಗಲಾಟೆ ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಅವರೇ ಅಪ್ಲೋಡ್ ಮಾಡಿರೋಂಥದ್ದು ನೋಡಿ. ಅವರು ಮೊದಲು ನೇಪಾಳದವರೇ ಅವ್ರವರೇ ಗಲಾಟೆ ಮಾಡ್ಕೊಂಡಿದ್ದಾರೆ, ಅವರು ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಆಯ್ತಾ? ಅದಾದ್ಮೇಲೆ ಒಂದು ನಿಮಿಷ ಅಪ್ಲೋಡ್ ಮಾಡಿದವನು ಇವನು. ನಾನು ಇದನ್ನ ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಇವನು ಅಪ್ಲೋಡ್ ಮಾಡಿದವನು ನೋಡಿ. ಅವ್ರ ಗಲಾಟೆ ಹೆಂಗ್ ಹೊಡಿತಾ ಇದಾರೆ ನೋಡಿ. ಬೆಂಗಳೂರು ಲಾಲ್ಬಾಗ್ ಹ್ಯಾಪಿ ಹೋಲಿ ಅಂತೆ. ಅಂದ್ರೆ ಕರ್ನಾಟಕದ ಕನ್ನಡಿಗರ ರಕ್ತ ಅವ್ರಿಗೆ ಹೋಲಿ ಬಣ್ಣನ? ನಾವು ಇದನ್ನ ಕೇಳಬೇಕಾಗಿರೋದು ಸ್ಟೇಷನ್ ಅವ್ರಿಗೆ. ಈ ತರ ಇದಕ್ಕೆ ಹಾಕೊಂತಾರೆ ಅಂದ್ರೆ ಸಾಮಾಜಿಕ ಜಾಲತಾಣಕ್ಕೆ ನಾಳೆ ದಿವಸ ಎಲ್ಲಾ ಕನ್ನಡಿಗರಿಗೂ ಇವರು ಇದೇ ರೀತಿ ಪ್ರವೋಕ್ ಮಾಡ್ತಾ ಇದಾರ. ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ, ನಾವು ಹೊಡಿತೀವಿ ಕನ್ನಡಿಗರಿಗೆ ಅಂತ. ಇದನ್ನ ನಾನು ಸ್ಟೇಷನ್ ಅಲ್ಲಿ ಕೇಳೋದಕ್ಕೆ ಬಂದಿದ್ದೀವಿ. ಸರ್ ಗಲಾಟೆ ಒತ್ಕೊಳೋದಕ್ಕೆ ಒಂದೇ ಕಾರಣ, ಅವರು ಬಂಗ್ ಹಾಕೊಂಡ್ ಬಂದಿರೋದು, ಕುಡ್ಕೊಂಡ್ ಬಂದಿರೋದು. ಇದನ್ನ ಗೇಟ್ ಅಲ್ಲಿ ಯಾಕೆ ಅವರು ಕುಡುಕರನ್ನ ಒಳಗಡೆ ಬಿಟ್ರಿ? ಕುಡುಕರನ್ನ ಯಾಕೆ ಒಳಗಡೆ ಬಿಟ್ರಿ? ಸ್ಟೇಷನ್ ಅವ್ರನ್ನ ನಾನು ಕೇಳ್ತೀನಿ. ಹಾಗೇನೆ ನಾನು ಸ್ಟೇಷನ್ ಅವ್ರಿಗೆ ಕೇಳ್ತೀನಿ, ಬಂಗ್ ಹಾಕೊಂಬಂದವ್ರನ್ನ ಇಷ್ಟು ಜನ ಸೇರೋ ಅಂತ ಜಾಗದಲ್ಲಿ ನೀವ್ಯಾಕೆ ಜಾಸ್ತಿ ಪೊಲೀಸ್ ಅವ್ರನ್ನ ಹಾಕಿಲ್ಲ? ನಾನು ದಿನೇಶ್ ಅಂತ. ಈ ಲಾಲ್ಬಾಗಲ್ಲಿ ಪ್ರತಿ ಸಲನು ಈ ಹಬ್ಬ ಹುಣ್ಣಿಮೆಗಳು ಬಂದಾಗ ಈ ನೇಪಾಳೀಸು ಲಾಲ್ಬಾಗ್ಗೆ ಅತಿ ಜನಸಂಖ್ಯೆಯಲ್ಲಿ ಬರ್ತಾರೆ. ಇದು ಸುಮಾರು ಒಂದು 10-15 ಸತಿ ಜಗಳ ಆಗಿದೆ. ಇದಕ್ಕೆ ಮೊನ್ನೆ ಹೋಳಿ ಹಬ್ಬದ ದಿವಸ ಜಗಳ ಆಗಕ್ಕೆ ಕಾರಣ ಏನಂದ್ರೆ, ಅವರು ಮತ್ತಿನ ನಿಶಾ ಮತ್ತೆ ಯಾವುದೋ ಅವರ ಚಟಗಳಿಂದ ಲಾಲ್ಬಾಗ್ ಒಳಗೆ ಪ್ರವೇಶ ಆಗಿದ್ದಾರೆ. ಅವರವರೇ ಜಗಳ ಆಡಿದ್ದಾರೆ. ಮೊದಲಿಗೆ ಬಂಡೆ ಹಿಂದೆ ಅವರವರೇ ಜಗಳ ಆಡಿದ್ದಾರೆ. ಅವರು ಮತ್ತೆ ಒಂದಾಗಿ ಬಂಡೆ ಮೇಲೆ ಬಂದಿದ್ದಾರೆ. ಒಬ್ಬ ವ್ಯಾಪಾರಸ್ಥ ವ್ಯಾಪಾರ ಮಾಡ್ಕೊಂಡು ಇರ್ತಾನೆ. ಇವರು ಅವ್ರವ್ರ ಕಿತ್ಲಾಟದಲ್ಲಿ ಬಂದು ಅವನ ಅಂಗಡಿನ ತಳ್ಳಿಬಿಡ್ತಾರೆ. ಆಗ ಅವನು ಯಾಕೆ ಮಾಡ್ತೀರಾ ಅಂತ ಹಿಂಗಂದವನೇ ಹೊಡೆಯೋಕ್ಕೆ ಅವರು ಮುಂದಾಗಿದ್ದಾರೆ. ಅವ್ರನ್ನ ಚದುರ್ಸಕ್ಕೆ ಅಲ್ಲಿದ್ದಿದ್ದು ಒಂದು ಕಡ್ಡಿನತೆ ಅಂದವನೆ. ಅವ್ರು ಸುಮಾರು ಒಂದು 70-80 ಜನ ಪ್ರಾಣ ಹೋಗೋ ರೀತಿಲೇ ಹೊಡೆದವ್ರೆ. ಇದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಲಾಲ್ಬಾಗಲ್ಲಿ ಭದ್ರತೆ ಸರಿಯಿಲ್ಲ. ಮೊದಲಿಗೆ ಸೆಕ್ಯೂರಿಟಿ ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ಒಂದು ಪರಿಜ್ಞಾನ ಇಲ್ಲ. ಇದು 10 ಬಾರಿ ಆಗಿದೆ. 10 ಬಾರಿ ಆದಾಗಲೂ ಅವ್ರಿಗೂ ಹೊಡೆದಿದ್ದಾರೆ, ಮತ್ತು ಸಾರ್ವಜನಿಕರಿಗೂ ಹೊಡೆದವ್ರೆ, ಪೊಲೀಸವ್ರನ್ನ ಸಹ ಓಡಿಸ್ಕೊ ಬಂದವ್ರೆ. ಇದ್ರ ಬಗ್ಗೆ ಯಾವುದನ್ನು ಇವರು ಬಿಟ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಹ್ಯಾಪಿ ಹೋಲಿ ಅಂತ ಹಾಕ್ಕೊಂಡಿದ್ದಾರೆ. ನಮ್ಮ ರಕ್ತ ಅವ್ರಿಗೆ ಒಂದು ಹೋಲಿ ಆಗಿದೆ ಅಂದರೆ ನಾವೆಲ್ಲ ಸುಮ್ಮನೆ ಇರಬೇಕಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.